UI ಸಿನಿಮಾದ ರಿವ್ಯೂ ಪಾರ್ಟ್ 3ಗೆ ಸ್ವಾಗತ. ಸರ್ ಅದೊಂದು ಬರುತ್ತಲ್ಲ, ಅದು ಅಂತ ಏನು ಅದು ಅಂದರೆ ಎಲ್ಲ ಗೊತ್ತು ನಿಮಗೆ. ಜನರನ್ನು ಡಿಸ್ಟ್ರಾಕ್ಟ್ ಮಾಡ್ತಿರ್ತೀರಿ ನೀವು. ಇದು ಮೂವಿನ ಫಿಲಾಸಫಿನ? ಮೂವಿ ಅಂದರೆ ಹಿಂಗೆ ಇರಬೇಕಾ ಅಂತ. ಆ ಸಿನಿಮಾ ನಿಮ್ಮನ್ನು ಈ ಥರ ಮಾಡ್ತು ಅನ್ನೋದೇ ಎಷ್ಟು ಒಂದು ಒಳ್ಳೆ ವಿಷಯ ಅಲ್ವಾ. ಹೊರಗಡೆ ಬರ್ತಾವ್ರೆಲ್ಲ ಹಿಂಗೆ ಬರ್ತಾವ್ರೆಲ್ಲ ಶಾಕ್ ಆಗಿ ಸೈಲೆಂಟಾಗಿ ನಾನು ಎಲ್ಲ ಹಿಂಗೆ ಹೋಗ್ತೀಯಾರಲ್ಲ ಅಂತ ಏನು ಫೋಕಸ್ ಮಾಡ್ತಾ ಇದ್ದಾರೆ ಜನ. ಅದನ್ನ ನೀವೇ ಹೇಳಿದ್ರಿ ಫಸ್ಟ್. ನಾನು ಹಿಂಗೆ ಆ ಕಡೆ ನೋಡಿದೆ ಈ ಕಡೆ ನೋಡಿದೆ, ಹಿಂಗೆ ನೋಡಿನೇ ಒಂದು ಮುಗಿಸ್ಬಿಟ್ರಿ ನೀವು. ಒಂದು ಸೌಂಡ್ ಬರುತ್ತಲ್ಲ, ಯಾವ ಥರ ಬರುತ್ತೆ ಹೇಳಿ. ಆವು ಅಂತ ಬರುತ್ತಲ್ಲ ಸರ್. ಆವು ಅಂತನಾ? ಯಾಕೆ ಅಷ್ಟೊಂದು ನಾಚ್ಕೊಳ್ತಿದ್ದೀರಾ, ಯಾಕೆ ಅಷ್ಟೊಂದು ಇದಾಗ್ತೀರ, ನನಗೆ ಅರ್ಥ ಆಗ್ತಿಲ್ಲ ಸರ್. UI ಮುಂದುವರೆದ ಭಾಗ ಬರುತ್ತಾ? 100% ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. UI ಸಿನಿಮಾದ ರಿವ್ಯೂ ಪಾರ್ಟ್ 3ಗೆ ಸ್ವಾಗತ. ರಿವ್ಯೂ ಪಾರ್ಟ್ 1 ಪಬ್ಲಿಷ್ ಆಯಿತು, ಪಾರ್ಟ್ 2 ಕೂಡ ಪಬ್ಲಿಷ್ ಆಯಿತು. ದೊಡ್ಡ ಪ್ರಮಾಣದ ಉಪ್ಪಿ ಸರ್ ಅಭಿಮಾನಿಗಳು ಪಾರ್ಟ್ 3 ಯಾವಾಗ, ವಿ ಆರ್ ಎಂಜಾಯಿಂಗ್ ಇಟ್, ಯಾವ ಪಾರ್ಟ್ 3 ಬರುತ್ತೆ ಅಂತ ಕೇಳ್ತಾ ಇದ್ರಿ. ಅದನ್ನೀಗ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲ. ನಮ್ಮ ಜೊತೆಗೆ ಈಗ ರಿವ್ಯೂ ಮಾಡೋಕೆ ಖುದ್ದು ಉಪ್ಪಿ ಸರ್ ಇದ್ದಾರೆ. ನಿಮಗೆ UI ತಂದಂತಹ, ಯು ಮತ್ತು ಐಯನ್ನು ನಿಮಗೆ ದರ್ಶನ ಮಾಡಿಸಿದಂತಹ ಉಪ್ಪಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. UI ನಾವು ನೋಡಿದ್ವಿ, UIನೇ ನೋಡ್ದಂಗೆ ಆಯಿತು. ಅದನ್ನು ನೋಡಿದ ಅನುಭವ ಏನಿತ್ತು, ನೋಡಿದ ತಕ್ಷಣ ಏನನ್ನಿಸ್ತು, ಮೊದಲ ಒಂದು ಗಂಟೆ ರಾ ರಿಯಾಕ್ಷನ್ ಏನಿತ್ತು, ಅದನ್ನು ರಿವ್ಯೂ ಪಾರ್ಟ್ 1 ನಾವು ಮಾಡಿದ್ವಿ. ಓಕೆ. 24 hours ಆದಮೇಲೆ ಯೋಚನೆ ಮಾಡ್ತಾ ಏನು ಇಂಪ್ರೆಷನ್ಸ್ ಬಂತು ಅದನ್ನು ಪಾರ್ಟ್ 2 ನಾವು ಮಾಡಿದ್ವಿ. ಓಕೆ. UI ಪಾರ್ಟ್ 2 ಜನ ಕೂಡ ಅದನ್ನು ಎಂಜಾಯ್ ಮಾಡಿದ್ದಾರೆ, ತುಂಬ ನೋಡಿದ್ದಾರೆ. ಅವರು ಅದನ್ನು ಅಗೇನ್ ನಾವು ನಿಮ್ಮ ಮೂವಿ ಥರನೇ ನಿಮ್ಮದನ್ನೇ ಕದ್ಬಿಟ್ಟು, ನಿಮ್ಮ ಸ್ಟೈಲ್ನ ಕದ್ಬಿಟ್ಟು ಓಪನ್ ಎಂಡ್ ಇಟ್ವಿ, ನೀವೇ ಇಂಟರ್ಪ್ರಿಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಜನ ಅದನ್ನು ಅವರಾಗೆ ಇಂಟರ್ಪ್ರಿಟ್ ಮಾಡ್ತಾಯಿದ್ರು. ಸೊ ಈಗ ಇದೊಂಥರ ಆಫ್ಟರ್ 1 week, ಕರೆಕ್ಟಾಗಿ 1 ವಾರದ ನಂತರ ಒಂಥರ ಪಾರ್ಟ್ 3 ಥರ ಅಂತ ನಾವು ಅಂದ್ಕೊಂಡ್ರೆ. ಓಕೆ. ಹೇಳಿ ಸರ್, UI ಏನು? ನೀವು ಹೇಳಿದ್ದೀರಲ್ಲ, ಫಸ್ಟ್ ಹಿಂಗೆಲ್ಲ ನೋಡಿದ್ದೀರಾ, ಹಿಂಗೆ ಅದು ಫಸ್ಟ್ ಪಿಕ್ಚರ್ಗೆ, ಆಮೇಲೆ ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಕೊಟ್ಟಿದ್ದೀರಾ. UI ಇರೋದೇ ನೀವು ಹೇಳೋದಕ್ಕೋಸ್ಕರ. ಅದು ಗೊತ್ತಾಗಿದೆ ಎಲ್ಲರಿಗೂ ಇಲ್ಲಿ, ಬಿಕಾಸ್ ಅದಕ್ಕೋಸ್ಕರನೇ ವೆರೈಟೀಸ್ ಆಫ್ ಒಪಿನಿಯನ್ ಬರ್ತಿರೋದೆ. ದಟ್ ಈಸ್ ದ ಬ್ಯೂಟಿ ಅಂತ ನನಗೆ. ಅದರ್ವೈಸ್ ನಿಮ್ಗೊಂದು ಬರುತ್ತೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಷ್ಟೇ ಅಲ್ವಾ. ಈಗ ನೋಡಿ, ನಾನೊಬ್ಬ ಪತ್ರಕರ್ತ ಆಗಿ ನಾನು ಕೆಲಸ ಮಾಡ್ತಿರುವಂಥ ವ್ಯಕ್ತಿ. ನನಗೆ ನ್ಯೂಸನ್ನು ಹುಡ್ಕೋಕ್ಕೆ ಗೊತ್ತು, ನ್ಯೂಸನ್ನು ಹೇಳೋಕ್ಕೆ ನಾನು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಮಟ್ಟಿಗೆ. ಅದಕ್ಕೆ ನಾನಾ ಥರದಲ್ಲೂ ಹೇಳೋಕ್ಕೆ ಸಾಧ್ಯ. ನನಗೆ ಗೊತ್ತಿರೋ ನಾನು ಹೇಳ್ತಾ ಇದ್ದೀನಿ, ಆ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ರಿವ್ಯೂಗಳನ್ನು ಕೂಡ ನಾವು ಇದುವರೆಗೆ ಸುಮಾರು ಮೂವಿಗಳದ್ದು ಮಾಡಿದ್ದೀವಿ. ನನಗೆ ಅಚಾನಕ್ಕಾಗಿ ಬೇರೆ ಥರ ಥಿಂಕ್ ಮಾಡಬೇಕು, ಯುನೀಕ್ ಆಗಿ ಏನೋ ಒಂದು ಮಾಡಬೇಕು, ನನಗೊಂಚೂರು ಆ್ಯಕ್ಟಿಂಗ್ ನಾನು ಟ್ರೈ ಮಾಡಿ ನೋಡಬೇಕು ಅನ್ನೋ ಮೋಟಿವೇಶನ್ ಕೊಟ್ಟಿದ್ದೆ ನಿಮ್ಮ ಮೂವಿ. ಥ್ಯಾಂಕ್ ಯು. ನೋಡಿ, ಅಟ್ಲೀಸ್ಟ್ ನೋಡಿ, ನಾನು ಈ ವಿಷಯದಲ್ಲಿ ಸಕ್ಸಸ್ಫುಲ್ ಅನ್ಸುತ್ತೆ ಹಂಗಾರೆ. ಈ ನಾನಲ್ಲ, ಇದು ಆ್ಯಕ್ಚುಲಿ ಅಗೈನ್ ಆ ಸಿನಿಮಾ ನಿಮ್ಮನ್ನು ಈ ಥರ ಮಾಡ್ತು ಅನ್ನೋದೇ ಎಷ್ಟು ಒಂದು ಒಳ್ಳೆಯ ವಿಷಯ ಅಲ್ವಾ. ಅದೇ ಥರ ಎಷ್ಟೋ ಜನರಲ್ಲಿ ಏನೇನೋ ಬೇರೆ ಬೇರೆ ವಿಷಯಗಳು ಬಂದಿರ್ಬೋದು, ಬೇರೆ ಥರ. ಹೌದಯ್ಯ, ನಾನೇನು ಮಾಡಬೇಕು ಅನ್ನೋ ಫಂಡಮೆಂಟಲ್ ಡಿಫ್ರೆನ್ಸ್ ಅದು ಸರ್. ಮೂವಿ ನೋಡಿ ಆದಮೇಲೆ ರಿವ್ಯೂ ಹೆಂಗೆ ಮಾಡಲಿ ನಾನೀಗ ಇದನ್ನು, ಮತ್ತು ಅದೇ ರೀತಿ ರೆಗ್ಯುಲರ್ ಆಗಿ ಮಾಡಲಾ. ಈಗ ಇಂಟರ್ಪ್ರಿಟೇಷನ್, ಈಗ ಆಲ್ರೆಡಿ ಒಂದು 10 ಥರದ ಇಂಟರ್ಪ್ರಿಟೇಷನ್ ಬಂದಿರುತ್ತೆ, ಮತ್ತೆ ಅದು ಮಾಡಲಿಲ್ಲ, ಡಿಫ್ರೆಂಟಾಗಿ ನಾನು ಮಾಡಬೇಕು. ಇದು ಉಪ್ಪಿ ಸರ್ ಮೂವಿ ಇದು. ಇನ್ನೊಂದು ರಿವ್ಯೂ ನೋಡಿದೆ ನಾನು, ಉಪ್ಪಿ ಇಂಟೆಲಿಜೆನ್ಸ್ ಅಂತ ಅವ್ರು ಹೆಡ್ಲೈನ್ ಕೊಟ್ಟಿದ್ರು. ಫ್ಯಾನ್ಸಿಗೆ ಅದು ಹೌದದು ಇಂಟೆಲಿಜೆನ್ಸ್. ನಮಗೆ ಅದು ಆ್ಯಕ್ಚುಲಿ ನಾವು ನಿಮ್ಮ ಚೈಲ್ಡ್ಹುಡ್ಡಿಂದ ನಿಮ್ಮ ಸಿನಿಮಾ ನೋಡ್ಕೊಂಡು ಬಂದವರು. ಓಕೆ, ಜಸ್ಟ್ ಮೂವಿ ಥರ ಮಾತ್ರ ನೋಡೋರಿಗೆ, ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಆಸ್ಪೆಕ್ಟ್ಸಲ್ಲಿ ಮಾತ್ರ ನೋಡೋರಿಗೆ, ಅಲ್ಲಿ ಕೆಲವರಿಗೆ ಕೆಲವೊಂದು ಕೋಷೆಂಟ್ ಕಮ್ಮಿ ಅನಿಸ್ಬೋದು, ಕೆಲವೊಂದು ಕೋಷೆಂಟ್ ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಒಂದು ಸ್ಟೈಲ್ನ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದವರಿಗೆ ಇಟ್ಸ್ ಇಂಟೆಲಿಜೆನ್ಸ್. ನಾವು ಇಂಡಲ್ಜ್ ಆದ್ವಿ ಅಷ್ಟೇ ಅದರಲ್ಲಿ ಸ್ವಲ್ಪ. ಇಂಟೆಲಿಜೆನ್ಸ್ಗೂ ಏನು ಡಿಫ್ರೆನ್ಸ್ ಹೇಳಿ? ಇಂಟೆಲಿಜೆನ್ಸ್ಗೂ ಏನು ಡಿಫ್ರೆನ್ಸ್ ಅಂತನಾ? ಯು ಆರ್ ಟಾಕಿಂಗ್ ಅಬೌಟ್ ಇಂಡಲ್ಜ್ ಆಗೋದು. ಇಂಟೆಲಿಜೆನ್ಸ್ ನೀವು ಇಂಡಲ್ಜ್ ಆಗ್ತೀನಿ ಅಂತ ಇದ್ದೀರಾ. ಇಂಡಲ್ಜ್ ಆದ್ವಿ
ನಿಮ್ಮ ಮೂವಿಯಲ್ಲಿ ಸ್ವಲ್ಪ ಯಾವಾಗ ಇಂಡಲ್ಜ್ ಆಗ್ತೀರಾ ಹೇಳಿ ನೀವು? ನಮ್ಗೆ ಅದು ಖುಷಿ ಕೊಡ್ತಾ ಇದ್ದಾಗ, ಮಜಾ ಮಾಡ್ತಿದ್ದಾಗ, ನಾವು ಮಜಾ ತಗೊಂಡು ವೆನ್ ಯು ಆರ್ ಇನ್ನೋಸೆಂಟ್ಲಿ ವಾಚಿಂಗ್ ಆ್ಯಕ್ಚುಲಿ ವೆನ್ ಅದು ಗೊತ್ತಿಲ್ಲ, ಅದೇ ಇನ್ನೋಸೆನ್ಸ್ ಮಾಡಿಸ್ಬಿಡೋದು ಕೆಲವು ಸಿನಿಮಾಗಳು ಅಲ್ವಾ? ಓಕೆ ಸರ್, ಈ ಮೂವಿಯಲ್ಲಿ ನಾವು ಆರಂಭದ ದಿನಗಳಲ್ಲಿ ನೀವು ಆಲ್ರೆಡಿ ಸುಮಾರು ಇಂಟರ್ವ್ಯೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಿ. ನಾವು ಎಂದಿನಂತೆ ಮತ್ತೆ ಅದೇ ನನ್ನ ಸ್ಟೈಲನ್ನು ನಾನೇ ಕಾಪಿ ಮಾಡಿದ್ರೆ ಸೂಕ್ತ ಆಗದೇ ಇರಬಹುದು, ನನಗೂ ಹೊಸದೇನಾರು ಹೇಳಬೇಕು, ಹೊಸ ಥರ ಹೇಳಬೇಕು ಅನ್ನೋದೆಲ್ಲ ಇರುತ್ತಲ್ವ ಅಂತ ನೀವು ಹೇಳಿದ್ರಿ. ಬಟ್ ಆದರೆ ಉಪ್ಪಿ ಫ್ಯಾನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಯಾವುದೇ ಅಭಿಮಾನಿಗೆ ಅವರು ಉಪ್ಪಿ ಸರ್ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಮೇಲೆ ಅವರು ಡಿಪೆಂಡ್ ಆಗಲ್ಲ. ಯಾರು? ಅಭಿಮಾನಿಗಳು. ದಶಾವತಾರ ಥರ ಎಲ್ಲವನ್ನ ಉಪ್ಪಿ ಸರ್ ಕೊಡ್ತಾರೆ ಅನ್ನೋದೊಂದು ಲೆಕ್ಕಾಚಾರ ಇರುತ್ತೆ. ಅದು ನಿಮ್ಮ ಬರೀ ನಿರ್ದೇಶನ ಮಾಡಿರೋ ಹಳೆ ಆಗಿರ್ಬೋದು, ಅದರಲ್ಲಿ ನೀವು ಆ ಫ್ಲೇವರ್ನ ತೋರಿಸಿದ್ದೀವಿ. ನೀವು ನಿರ್ದೇಶಿಸಿ ನೀವು ಹೀರೋ ಆಗಿ ನಟಿಸಿರೋ ಸಿನಿಮಾಗಳಲ್ಲಂತೂ ಅದು ಒಂಥರ ಡೊಪಮಿನ್ ಪೀಕ್ ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಎಕ್ಸ್ಪೀರಿಯನ್ಸನ್ನು ನಾವೆಲ್ಲ ಮಾಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟರ ಆ ವಿಚಾರದಲ್ಲಿ, ಆ ರಾನೆಸ್ ವಿಚಾರದಲ್ಲಿ, ಅದು ಉದ್ದೇಶಪೂರ್ವಕನ ಅನ್ನೋದೊಂದು ಪ್ರಶ್ನೆ ಕೇಳಬೇಕು. ಎವ್ರಿಥಿಂಗ್ ಅಗೇನ್ ಸಬ್ಜೆಕ್ಟ್ ಇವರೇ, ಆ ಸಬ್ಜೆಕ್ಟ್ ಕೆಲವು ಆ ಥರ ಇರುತ್ತೆ. ನನಗೇನಾಯಿತು ಅಂದರೆ ಎಸ್ಪೆಷಲಿ ಉಪೇಂದ್ರ ಬಂದಮೇಲೆ ಎವ್ರಿ ಸಿನಿಮಾನ ಉಪೇಂದ್ರನೇ ನೀವು ಮಾಡಿದ್ರೆ, ನಾನು ಉಪೇಂದ್ರನೇ ಮಾಡ್ತಾ ಹೋದರೆ ನೀವೇ ಹೇಳ್ತಿದ್ರಿ ಇಷ್ಟೊತ್ತಿಗೆ ಬೇರೆ ಏನೂ ತರಲಿಲ್ಲ, ಬರೀ ಇದನ್ನ ಇಟ್ಕೊಂಡೇ ಮಾಡ್ತಾ ಇದ್ದಾನೆ ಅಂತ ನೀವೇ ಇದೇ ಇಂಟರ್ವ್ಯೂಲ್ ಮಾತಾಡ್ತಾ ಇದ್ರಿ. ಬಟ್ ಕಥೆ ಹೆಂಗೂ ಹೊಸದಿದ್ದೇ ಇದೆಯಲ್ಲ ಸರ್, ಇದೆಲ್ಲ ಹೆಂಗಿರಕ್ಕೆ ಸಾಧ್ಯ? ಮ್ಯಾನರಿಸಮ್, ಕಲ್ಕಿ ಮ್ಯಾನರಿಸಮ್ ಅಟ್ಲೀಸ್ಟ್ ಆ ಸ್ಟೈಲಲ್ಲಿ ನಿಮ್ಗೆ ಬಂದಿದ್ದರೆ ಇನ್ನೂ ನಮಗೆ ಮಜಾ ಬರ್ತಾ ಇತ್ತು. ಅಲ್ಲ, ಮೇ ಬಿ ಅದು ನಿಮ್ಮ ಇದಿರ್ಬೋದು, ಗೊತ್ತಿಲ್ಲ. ಬಟ್ ನನಗೆ ನಾನು ಹಾನೆಸ್ಟಾಗಿ ಹೋಗ್ತೀನಿ ಅಷ್ಟೇ. ಏನು ಕೇಳ್ತಿದ್ಯೋ ಅದನ್ನು ಹಾನೆಸ್ಟಾಗಿ ಮಾಡಬೇಕಷ್ಟೇ. ನಾನು ಆ ಕ್ಯಾರೆಕ್ಟರ್ ಏನು ಕೇಳ್ತಿದ್ದೆ ಅದೊಂದು ಪೈನಲ್ಲಿದೆ, ಅದೊಂದು ಮೋಟಿವೇಶನಲ್ಲಿದೆ ಆ ಕ್ಯಾರೆಕ್ಟ್ರು. ಅದರಲ್ಲೂ ಕೂಡ ಫನ್ ಇದೆ ಆ್ಯಕ್ಚುಲಿ. ಇವನ್ ಏನೋ ನಿಮಗೆ ಯಾವ್ದು ಹೇಳಿ ಸ್ವಾರ್ಥ ನಿಸ್ವಾರ್ಥ ಅಂದಾಗ ಅದರಲ್ಲೂ ಒಂದು ಇದಿದೆ. ಬಟ್ ಇಟ್ ವೆರಿ ಇದಾಗಿ ಅದನ್ನು ಓವರ್ ಆ್ಯಕ್ಟಿಂಗ್ ಮಾಡಿರೋದಲ್ಲ, ಅದು ನ್ಯಾಚುರಲಾಗಿ ಹೆಂಗೆ ಹೋಗುತ್ತೋ ಹಂಗೆ ಹೋಗುತ್ತೆ. ತುಂಬ ಎಲಿಮೆಂಟ್ಸ್ ಇದೆ ಆ ಥರ ನೀವು ನೋಡಿದ್ರೆ. ಬಟ್ ನೀವು ಆ ಲೇಯರ್ಸ್ನ ಹುಡ್ಕೋದ್ರಲ್ಲಿ ನೀವು ಇದನ್ನೆಲ್ಲ ಕಳ್ಕೊಂಡಿರ್ತೀರ. ಸುಮ್ಮನೆ ನೋಡಿದ್ರೆ ಯು ಕ್ಯಾನ್ ಎಂಜಾಯ್ ಸೋ ಮೆನಿ ಥಿಂಗ್ಸ್ ಅದರಲ್ಲಿ. ಅದೇನು ಅಂದಾಗ ನಿಮಗೆ ಸುಮ್ಮನೆ ನಾರ್ಮಲಾಗಿ ನೋಡಿಸ್ಕೊಂಡು ಹೋಗೋದು ಸಿನಿಮಾ ಆ್ಯಕ್ಚುಲಿ ನಿಮಗೆ. ಈಗ ನನ್ನ ಪ್ರಕಾರ ಈ ಬಿಗಿನಿಂಗ್ ಹಿಂಗೆ ನೋಡ್ತಾ ಒಬ್ಬ ಯಾರೋ ಬಂದೆ ಸಾಕು ಬಿಡೋ ಅಂತ ಎದ್ದೋಗ್ಬಿಡ್ತಾನಲ್ಲ ಪಿಕ್ಚರ್ಗೆ, ಏನೇ ಅನ್ಸುತ್ತೆ ನಿಮಗೆ ಆ ಕ್ಯೂರಿಯಾಸಿಟಿ. ಆಮೇಲೆ ಅದನ್ನು ನೀವು ನೆಕ್ಸ್ಟ್ ಕತೆ ಕನೆಕ್ಟ್ ಮಾಡ್ಕೊಂಬರೋದಷ್ಟೇ. ಏನು ಹೇಳಿ, ನೆಕ್ಸ್ಟ್ ಅವ್ನು ಬೇರೆ ಕತೆ ಓದೋಕ್ಕೆ ಶುರು ಮಾಡ್ತಾನೆ, ಅಲ್ಲಿಂದ ಅವ್ನು ಡೈರೆಕ್ಟರ್ ಮೈಂಡಲ್ಲಿ ಏನಿತ್ತು ಆ ಕತೆ ಓಪನ್ ಆಗುತ್ತೆ. ನನಗೂ ಕೂಡ ಅಷ್ಟೇ. ಅದು ಸುಮ್ಮನೆ ನಾನೀಗ ಫಾರ್ ದ ಸೇಕ್ ಆಫ್ ರೆಕಾರ್ಡಿಂಗ್ ಹೇಳ್ತಿಲ್ಲ. ನನಗೊಂದು 24 hours ಆದಮೇಲೆ, 48 hours ಆದಮೇಲೆ ನನಗೆ ಭಾನುವಾರ ಬೆಳಗಿನ ಜಾವದಷ್ಟೊತ್ತಿಗೆ ಹೊಸ ಐಡಿಯಾಸ್ ಬಂದಿದ್ದು ಮೂವಿ ಬಗ್ಗೆ. ಟು ಬಿ ಆನೆಸ್ಟ್, ನಾನು ಪಾರ್ಟ್ 2 ರಿವ್ಯೂ ಅಂತ ಒಂದು ಮಾಡಿದ್ವಲ್ಲ, ಅವಾಗ ಪಾರ್ಟ್ 2 ಮಾಡೋ ಉದ್ದೇಶ ನಮಗೆ ಇರಲಿಲ್ಲ. ಬಟ್ ಹೊಳೆದಿದ್ದೆ ಆವಾಗ ಅಂತ. ಬ್ರೈನು, ನಮ್ಮ ಒಳಗಡೆ ಇರೋ ಒಳ್ಳೆಯವರು ಕೆಟ್ಟವರು ತುಂಬ ಥಿಂಕ್ ಮಾಡಿ ಆದಮೇಲೆ ಇನ್ನೊಂದಷ್ಟು ಬೇರೆ ಥರ ಹೇಳ್ಬೋದು ಅನ್ನೋದು ಹೊಳೆದಿದ್ದೆ ಅಷ್ಟು ಲೇಟಾಗಿ ಅಂತ. ನಾವು ಸಬ್ಜೆಕ್ಟ್ ಮಾಡಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಇತ್ತ ಸರ್? ಇಲ್ಲ, ಇದು ಟೈಮ್ ತಗೊಳ್ಬೋದು, ರಿಪೀಟ್ ನೋಡಬೇಕಾಗ್ಬೋದು. ಇಲ್ಲ 100% ಡಿಸ್ಕಷನ್ ಆಗುತ್ತೆ ಅಂತಂತೂ ಗೊತ್ತಿತ್ತು. ಇದು ನೋಡಿ ಇಮಿಡಿಯೇಟ್ ಹೊರಗಡೆ ಬಂದರೆ ನೀವೇನು ಉಪೇಂದ್ರ ಸೇಮ್ ಆಯ್ತು ಆ್ಯಕ್ಚುಲಿ. ಹೇಳಿದ್ದೀನಿ ಕೇಳಿ, ನಾನೇ ಶಾಕ್ ಆಗ್ಬಿಟ್ಟೆ. ಕಪಾಲಿ ಥಿಯೇಟ್ರ್ ಮುಂದೆ ಕಾರಲ್ಲಿ ಕೂತಿದ್ದೀನಿ ನಾನು, ಇಷ್ಟು ಗ್ಲಾಸ್ ಹಾಕ್ಕೊಂಡು. ಹೊರಗಡೆ ಬರ್ತಾವ್ರೆಲ್ಲ ಹಿಂಗೆ ಬರ್ತಾವ್ರೆಲ್ಲ ಶಾಕ್ ಆಗಿ ಸೈಲೆಂಟಾಗಿ, ನಾನೇನು ಎಲ್ಲ ಹಿಂಗೆ ಹೋಗ್ತೀಯಾರಲ್ಲ ಅಂತ. ಅದು ಆ ಎಂಡಲ್ಲಿ ಒಂದಷ್ಟು ವಿಷಯಗಳು ಹೇಳ್ಬಿಟ್ಟು ಅವ್ನು ಹೊರಗೆ ಕಳಿಸ್ತೀವಲ್ಲ, 3 ಹುಡುಗಿರೇ ಇಲ್ಲ ಅಂತ, ಕೊನೆಗೆ ಅವನು ಎಲ್ಲ ಬಿಟ್ಟು ಹೊಟ್ಟೋಗ್ತಾನೆ ಅಂತ. ಎಂಡ್ ಬೇರೆ ಥರ ಆಗೋಯ್ತಲ್ಲ, ಅದು ಎಲ್ಲ ಹಿಂಗೆ ಬರ್ತಾರೆ. ನಾನು ಏನಿದು ಆಮೇಲೆ ಆ ಡಿಸ್ಕಷನ್ ಆಗಿನೇ ಅದಂಗೆ ಆಗಿದ್ದು. ಇವನ್ ಫಿಲಮ್ಗೆ ಅದೇ ಆಗಿತ್ತು. ವೆನ್ ಯು ಟ್ರೈ ಸಮಥಿಂಗ್ ಡಿಫ್ರೆಂಟ್, ನಿಮಗೆ ಏನು ಹೇಳಿ ಅದು ಬೇರೆ ಥರನೇ ಇರುತ್ತೆ ಒಪಿನಿಯನ್ ಆ್ಯಕ್ಚುಲಿ. ಇವನ್ ಪ್ರೇಮಲೋಕ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಪ್ರೇಮಲೋಕ ಫಸ್ಟ್ ಡೇ ಅದು ಕಂಪ್ಲೀಟ್ಲಿ ಸಾಂಗ್ ಬೇಸ್ಡ್ ಆಗಿ ವಿಜುವಲ್ ಬೇಸ್ಡ್ ಮಾಡಿದ್ದಲ್ಲ ಸಿನಿಮಾ. ಅಲ್ಲಿವರೆಗೂ ನಾವು ಬೇರೆ ಥರ ಸಿನಿಮಾ ನೋಡ್ತಿದ್ವಲ್ಲ, ಏನೇ ಇದು ಹಿಂಗಿದೆ ಇದು ಅಂತ. ಆಮೇಲೆ ಅಡ್ಜಸ್ಟ್ ಆಗಿ ಬ್ಲಾಕ್ ಬಸ್ಟರ್ ಆಗೋಯ್ತದು. ಸಮ್ಟೈಮ್ಸ್ ವೆನ್ ಯು ಟ್ರೈ ಸಮಥಿಂಗ್ ನ್ಯೂ, ಇದೇನೆಂದರೆ ವಿಷುವಲಿನೇ ನೀವು ಫಸ್ಟ್ ಆಫ್ ಆಲ್ ಈ ಥರ ಒಂದು ವರ್ಲ್ಡ್ ಅಂತ, ಅದಕ್ಕೆ ನಾವು ಡೈಲಾಗ್ ಎಲ್ಲ ಹಾಕಿ ಅಲ್ಲಿ ಕ್ಲಾರಿಟಿ ಮಾಡಿದ್ದೀವಿ ಆ್ಯಕ್ಚುಲಿ. ಒಂದು ವರ್ಲ್ಡ್, ಈ ಥರ ವರ್ಲ್ಡ್ ನಡೆಯೋಂಥ ಒಂದು ಕತೆ, ಅವನೇ ಅವನ ಅಂತ ಹಂಗೆ ಹೋಗುತ್ತದೆ ಆ್ಯಕ್ಚುಲಿ. ಆಮೇಲೆ ಬೇರೆ ಒಂದು ಪರ್ಪಸಲ್ಲಿ ಓಪನ್ ಆಗುತ್ತೆ. ಈ ಥರ ಎಲ್ಲ ಇದ್ದಾಗ ಆಮೇಲೆ ನೀವು ಪ್ರತಿಯೊಂದು ಹೊಸದಲ್ಲ ಅಲ್ಲಿ. ಇವನ್ ಆ ಥರ ಒಂದು ಗುಹೆ, ಆ ಥರ ಒಂದು ಬ್ರೈನ್ ಥರ ಒಂದು ಬೆಟ್ಟ,
ಇಟ್ ಈಸ್ ಆಲ್ ಎಸ್, ನಾವು ವೀಕ್ಷಕರು ಕೂಡ ಅದನ್ನೇ ಹೇಳೋದು. ರಿವ್ಯೂ 2ನಲ್ಲೂ ಕೂಡ ಅದನ್ನು ನಾವು ರೆಪ್ರೆಸೆಂಟ್ ಮಾಡೋ ಟ್ರೈ ಮಾಡಿದ್ವಿ. ಉಪ್ಪಿ ಸರಿಂದ ಬೇರೆಲ್ಲ ನಿರ್ದೇಶಕರುಗಳಿಂದ ಅಥವಾ ಈ ಥರ ಎಲ್ಲ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡೋದ್ರಿಂದಲೇ, ಜೊತೆಗೆ ಅವರ ಒಂದು ನೇಚರ್ ಕೂಡ ಆ ರೀತಿ ಇರೋದ್ರಿಂದಲೇ ಇಲ್ಲಿ ಬೇರೆ ಥರದ ಎಕ್ಸ್ಪೀರಿಯನ್ಸನ್ನು ನಿರೀಕ್ಷೆ ಮಾಡಿಕೊಂಡು ನೀವು ಇರಬಹುದು ಅಂತ, ನಿರೀಕ್ಷೆ ಮಾಡಬೇಕು ಕೂಡ ಅಂತ ಕೆಲವರು ನಾವು ಕಮೆಂಟ್ ಮಾಡೋದು ನೋಡಿದ್ವಿ. ಇದು ಮೂವಿನ ಫಿಲಾಸಫಿನ ಅಥವಾ ಫಿಲಾಸಫಿಕಲ್ ಮೂವಿನ ತುಂಬ ಮೆಟಫೋರ್ಸೇ ಜಾಸ್ತಿ ಆಯಿತಾ ಅಂಥೇಳಿ. ಉದ್ದೇಶನೇ ಅದು ಅಂತ ನಮಗೆ, ನಾವು 2ನೇ ರಿವ್ಯೂ ಬರ್ಬೇಕಾದ್ರೆ ನಮಗೆ ಅರ್ಥ ಆಗಿರೋದು ಉದ್ದೇಶನೇ ಅದು ಅಂತ. ಅಲ್ಲ, ಮೆಟಫೋರ್ಸಲ್ಲಿ ಸುಮಾರಷ್ಟು ವಿಚಾರಗಳನ್ನು ಹೇಳಬೇಕು. ವಾಟ್ ಈಸ್ ಮೂವಿ ದೆನ್ ಆ್ಯಕ್ಚುಲಿ ಹೇಳಿ ನೋಡೋಣ. ಸುಮ್ಮನೆ ಮೂವಿ ಅಂದರೆ ಹಿಂಗೆ ಇರಬೇಕಾ ಅಂತ. ಮೂವಿ ಅಂದರೆ ಒಂದು ಬಿಗಿನಿಂಗು, ಒಂದು ಗ್ರಾಫ್ ಇದೆ, ಹೀರೋ, ಒಂದು ವಿಲನ್ನು, ಅಲ್ಲೇನೋ ಎಮೋಷನ್ನು, ಏನೋ ಒಂದು ಸಣ್ಣದು ಯಾವುದೋ ಒಂದು ಕತೆಗಾಗಲಿ ಅದು ಹೋಗಿ ಒಂದು ಪೀಕಲ್ಲಿ ಹೋಗಿ ಒಂದು ವಾಡೋದೆಲ್ಲ ಇದಾಗಿ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಒಂದು ಗ್ರಾಫ್. ಆದರೆ ನಾನು ಅದನ್ನು ಒಂದು ಐಡಿಯಾ ಒಂದು ನನಗೆ ಅವಳು ಶಶಾಂಕ್ ಹೇಳ್ತಿರ್ತಾರೆ ಡೈರೆಕ್ಟ್ರು, ಸರ್ ಗ್ರಾಫು ಒಂದು ಇಲ್ದೇನೆ ಕೇರೆ ಮಾಡದೆ ಮಾಡೋದು ನಾನು ನೋಡಿರಲ್ಲ ಒಂದು 2-3 ಡೈರೆಕ್ಟ್ರು ಅಂತ ಅವರು ನನ್ನ ಹೆಸರು ಹೇಳ್ತಾರೆ ಅವರು. ಅವಾಗ ನಾನು ಯೋಚನೆ ಮಾಡಿ, ಹೌದಾ ಗ್ರಾಫ್ ಅಂದರೆ ಇರುತ್ತಾ ಇದು ಅಂತ ನಾನು ಅನಲೈಸ್ ಮಾಡಿದೆ. ಅವಾಗ ಏನು ಗ್ರಾಫ್ ಅಂದರೆ, ಅವಾಗ ಅವರೆಲ್ಲ ಹೇಳಿದ್ರು ಆ್ಯಕ್ಚುಲಿ ಗ್ರಾಫ್ ಅಂದರೆ ಒಂದು ಸಿನಿಮಾದ ಹೆಂಗಿರುತ್ತೆ, ಒಂದು ಸ್ಕ್ರೀನ್ ಪ್ಲೇ ಒಂದು ಸ್ಟೈಲ್ ಇದೆ ಅಲ್ಲ, ಅದು ನೀವು ಇದು ಟೋಟಲಿ ಬೇರೆ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಆಮೇಲೆ ನನಗೆ ಅನಿಸಿದ್ದು ಯಾಕೆ ಹಾಗೆ ಇರಬೇಕು ಆ್ಯಕ್ಚುಲಿ, ಒಂದು ಸಿನಿಮಾ ಅಂದರೆ ಒಂದು ಫಾರ್ಮೇಟ್ ಯಾಕೆ ಇರಬೇಕು, ಬೇರೆ ಥರ ಯಾಕೆ ಇರಬಾರ್ದು, ಅದು ಒಂದು ಪ್ರಯತ್ನ ಅಷ್ಟೇ. ಇವಾಗ ನೀವು ಮಾಡಿದ್ರಲ್ಲ, ನಾನು ಇಂಟರ್ವ್ಯೂನ ಬೇರೆ, ನಾನೊಂದು ಇದನ್ನು ಬೇರೆ ಥರ ಪ್ರೆಸೆಂಟ್ ಮಾಡ್ತೀನಿ ಅಂದಾಗ ಅದೇ ತಾನೇ ಆ್ಯಕ್ಚುಲಿ ಕ್ರಿಯೇಟಿವಿಟಿ ಅನ್ನೋದೇ. ನೀವು ಹೊಸದಾಗಿ ಏನೋ ಪ್ರಯತ್ನ ಪಟ್ಟಾಗಲಿಲ್ಲ, ಆ ಖುಷಿ ನಿಮಗೂ ಸಿಗುತ್ತೆ, ನೋಡೋರ್ಗೂ ಖುಷಿ ಸಿಗುತ್ತೆ. ಅದು ನೀವೇ ಹೇಳಿದ್ರಿ ಫಸ್ಟ್, ನಾನು ಹಿಂಗೆ ಆ ಕಡೆ ನೋಡಿದೆ ಈ ಕಡೆ ನೋಡಿದೆ, ಹಿಂಗೆ ನೋಡಿನೇ ಒಂದು ಮುಗಿಸ್ಬಿಟ್ರಿ ನೀವು. ಅಂದರೆ ನಾವು ಸ್ಟುಡಿಯೋಗೆ ಬಂದೆ ಸರ್, ಮೂವಿ ನೋಡಿಕೊಂಡು ಮಧ್ಯಾಹ್ನ ಸ್ಟುಡಿಯೋಗೆ ಬಂದ ತಕ್ಷಣ ಏನು ಪ್ಲಾನ್ ಮಾಡಲ್ಲ ರಿವ್ಯೂಗೆ, ನಾನು ಜಸ್ಟ್ ರೋಲ್ ಮಾಡಿಬಿಟ್ಟು ನೀವು ಹೋಗ್ಬಿಡಿ ಅಂತ ಹೇಳಿದೆ. ಐ ವಿಲ್ ಸಿಟ್ ಆ್ಯಂಡ್ ಥಿಂಕ್ ಅಬೌಟ್ ದ ಮೂವಿ ಅಷ್ಟೇ. ಅದಾದಮೇಲೆ 48 hours ಆದಮೇಲೆ ನಾವು ಅಗೇನ್ ಡಬಲ್ ಆ್ಯಕ್ಟಿಂಗ್ ಥರ ಮಾಡಿ, ಎರಡು ಮಾತಾಡಿ ಬ್ರೈನ್ ಒಳಗಡೆ ಇರೋದು ಹೆಂಗೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ, ಅದನ್ನು ಡಿಫ್ರೆಂಟ್ ಆಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಆಮೇಲೆ 48 hours ಬಿಟ್ಟು ನಾವು ಟ್ರೈ ಮಾಡಿದ್ವಿ. ಅಲ್ಲೂ ಕೂಡ ಹೇಳಿದ್ವಿ ನೋಡೋಣ, ಅಲ್ಲಿ ನಾನು ಏನೂ ಹೇಳಲಿಲ್ಲ, ಅದನ್ನು 4.5 ಲಕ್ಷ ಜನ ನೋಡಿದ್ದಾರೆ. ಇದರಲ್ಲಿ ನಾನು ಎಲ್ಲದೂ ಹೇಳ್ತೀನಿ, ಇದನ್ನ ಎಷ್ಟು ಜನ ನೋಡ್ತಾರೆ ನೋಡೋಣ. ಎಷ್ಟು ಜನ ನೋಡಿದ್ರು? 1.6 lakh ಜನ ನೋಡಿದ್ದಾರೆ ಇಲ್ಲಿವರೆಗೆ. ನೋಡಿದ್ರ ಅಂದರೆ ಅವ್ರ ಹತ್ರನೇ ತುಂಬ ವಿಷಯ ಇದೆ. ಏನು ಹೇಳಿ, ನಾನು ಅದನ್ನೇ ಟ್ರೈ ಮಾಡ್ತಿರೋದಷ್ಟೇ, ಗೊತ್ತಾಯ್ತು. ಅದನ್ನ ನಾನು ಜಾಸ್ತಿ ಹೇಳೋದಕ್ಕಿಂತ ನಾನೆಲ್ಲ ಓಪನ್ ಆಗಿ ಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಒಂದು 2 ಐಡಿಯಾಲಜಿ ಅದಷ್ಟೇ ಇಡೀ ಪಿಕ್ಚರಲ್ಲಿ. ಅವನ ಐಡಿಯಾಲಜಿ ಹೇಳ್ಕೊಂಡು ಇವನು ಐಡಿಯಾಲಜಿ ಹೇಳ್ಕೊಂಡು ಹೋಗ್ತಾನೆ. ಬಟ್ ರಿಯಲ್ ಐಡಿಯಾಲಜಿ ಇರೋ ಜನರ ಹತ್ರ ಅವ್ರದನ್ನು ಹೆಂಗೆ ತೊಗೊತಾನೆ ಅನ್ನೋದ್ರ ಮೇಲೆ ನೀವು ಹೆಂಗೆ ಬೇಕಾದ್ರೆ ತೊಗೊಬೋದು. ಅಲ್ಲಿ ಕ್ಯಾರೆಕ್ಟರ್ಗಳಾಗೂ ತೊಗೊಬೋದು, ಅಥವಾ ನಾನು ಹಿಂಗಿದ್ದೀನ, ಅಥವಾ ನನ್ನೊಳಗಡೆ ಈ ಥರ ಇದೆಯಾ, ಅಥವಾ ಅವ್ನ ಕ್ಯಾರೆಕ್ಟ್ರಲ್ಲಿ ಓಡಾಡ್ಕೊಂಡು ಹೊರಗೆ ಬರ್ತಾ ಇದ್ದಾನ. ನೀವು ದೂರದಿಂದನೂ ಪಿಕ್ಚರ್ ನೋಡ್ಬೋದು, ನೀವು ಹತ್ರ ಹಾಕ್ಕೊಂಡು ನೋಡ್ಬೋದು. ಯಾವಾಗ ನಿಮ್ಮನ್ನು ಹತ್ರ ಹಾಕ್ಕೊಂಡು ನೋಡಿದಾಗ ಡಿಸ್ಕಷನ್ಗಳು ಜಾಸ್ತಿ ಆಗುತ್ತೆ. ಹೌದಾ, ನನ್ನೊಳಗೂ ಹಿಂಗಿದೆಯಾ. ಆಮೇಲೆ ಎಸ್ಪೆಷಲಿ ನನಗೆ ಅನಿಸಿದ್ದು ನೀವುಗಳೆಲ್ಲ ಅದನ್ನು ಡಿಕೋಡ್ ಮಾಡ್ತೀರಾ ಅಂತ. ಬಿಕಾಸ್ ನೀವು ಬಿಗಿನಿಂಗ್ ಆ್ಯಂಡ್ ಎಂಡಿಂಗ್ ಇದೆ ಗೊತ್ತಾ, ದಟ್ ಈಸ್ ದ ಮೇನ್ ಫಿಲಮ್. ಆ ಬಿಗಿನಿಂಗ್ ಎಂಡಿಂಗ್ ಏನದು, ಅವನೇನು ರಿಯಲ್ ಮಾಡಿ ತೋರಿಸ್ತಾ ಇದ್ದಾನೆ, ಅವನು ಏನು ಫೋಕಸ್ ಮಾಡ್ತಾ ಇದ್ದಾರೆ ಜನ, ಎಲ್ಲರ ಕೈಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ, ಕೆಲವ್ರು ಮಾತ್ರ ಯಾಕೆ ಮಾಡ್ತೀರ ಆ ಫೋಕಸ್ನ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮದ್ದಲ್ಲ, ಬಟ್ ನೀವು ಜಾಸ್ತಿ ಆಡಿಯನ್ಸ್ನೇ ತೋರಿಸಿದಿರಲ್ಲ ಸರ್. ಹೌದು, ಬಟ್ ಸ್ಕ್ರೀನಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ. ಲಾಸ್ಟಲ್ಲಿ ಒಂದು ಶಾರ್ಟ್ ತೋರಿಸ್ತೀವಿ, ಸ್ವಲ್ಪ ಅದೇನದು ಎಲ್ಲದೂ ಇದೆ ಅದರಲ್ಲಿ ಅಷ್ಟೇ. ಅಂದರೆ ಅದನ್ನು ನೀವು ಗೊತ್ತಾದರೆ ಇಡೀ ಪಿಕ್ಚರ್ ಇದೇ ಆ್ಯಕ್ಚುಲಿ ಹೇಳ್ಬಿಡುತ್ತೆ ನಿಮಗೆ. ಡೈರೆಕ್ಟರ್ ಆ್ಯಂಡ್ ಕಲ್ಕಿ ಕಾನ್ವರ್ಸೇಷನಲ್ಲಿ ನಿಮಗೆಲ್ಲ ವಿಷಯ ಹೇಳ್ಬಿಟ್ಟಿರ್ತಾನೆ ಆ್ಯಕ್ಚುಲಿ. ಇದು ಇನ್ನೊಂದು ಕ್ಲೈಮ್ಯಾಕ್ಸ್ ನಿಮಗೆ ಹೇಳ್ದಂಗೆ, ನಿಮಗೆ ಕೊಟ್ಟಂಗೆ ಕ್ಲೈಮ್ಯಾಕ್ಸ್ ಅದು. ಆಲ್ರೆಡಿ ಅಲ್ಲಿಗೆ ಎಂಡ್ ಮಾಡ್ಬೋದಾಗಿತ್ತಲ್ವಾ, ಬಿಡಯ್ಯ ನಾನು ಸಿನಿಮಾನೇ ಮಾಡಲ್ಲ ಅಂತ ಬಿಸಾಕ್ತಾನೆ ಹೋಗ್ತಾನೆ ಅಂತ. ಬಟ್ ಅಲ್ಲಿಂದ ಬಂದು ಇವನೇನು ಮಾಡ್ತಾನೆ ಅಂದಾಗ, ಕತೆ ಇಲ್ಲದೆ ಒಂದು ಸಿನಿಮಾ ಮಾಡಿದ್ದೀನಿ, ಏನದು ರಿಯಾಲಿಟಿ ತೋರಿಸ್ತೀನಿ ಅಂತ, ಏನದು ಅದ್ರ ಹಿಂದೆ ಇರೋ ಫೋಕಸ್ ಪಾಯಿಂಟ್ ಏನದು. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಉಪ್ಪಿ ಸರ್ ಟೈಮ್ ಇಲ್ಲ ಜಾಸ್ತಿ, ಬಟ್ ಇನ್ನು 2 ಕ್ವಶನ್ ಇದೆ ಸರ್. ಓಕೆ. ಒಂದು, ಅದು ಸ್ಟಾರ್ಟಿಂಗಿಂದ ಎಂಡ್ ತನಕ ಮಧ್ಯದಲ್ಲಿ ಒಂದು ಬಹಳ ಒಂದು ಸೌಂಡ್ ಬರುತ್ತಲ್ಲ, ಮೂವಿ ಓಪನಿಂಗಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ, ಎಂಡ್ ತನಕ ಹೇಳಿ ಅದು. ಅದೊಂದು ನಾವು ಇದರಲ್ಲಿ ರಿವ್ಯೂ ಪಾರ್ಟ್ 1 ಅದನ್ನು ಹಾಕಿದ್ದೀವಿ. ಯಾವ ಥರ ಬರುತ್ತೆ ಹೇಳಿ. ಆವು ಅಂತ ಬರುತ್ತಲ್ಲ ಸರ್. ಆವು ಅಂತನಾ? ನೀವು ಹೇಳಿ ಸರ್, ನೀವು ಹಾಕಿದ್ದೀರಲ್ಲ. ನೀವು ಹೇಳಿ, ನನಗೆ ಗೊತ್ತಾಗ್ತಿಲ್ಲ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಹೇಗೆ ಹೇಳಿ, ಸ್ವಲ್ಪ ಹೆಂಗಿತ್ತು ಒಂಚೂರು ಹೇಳಿ, ಗೊತ್ತಾಗತ್ತ ಅವ ನನಗೆ. ಮತ್ತೆ ನಾನೀಗ ಆ್ಯಕ್ಟಿಂಗ್ ಮೋಡ್ಗೆ ಹೋಗ್ಬೇಕಾಗತ್ತೆ. ಮಾಡಿ, ಪರವಾಗಿಲ್ಲ ಸರ್. ನೋಡಿ, ಎಲ್ಲ ಗೊತ್ತಿದ್ದು ಕ್ವಶನ್ ಕೇಳೋದಿದೆಯಲ್ಲ,
ಅಲ್ಲ ಸರ್, ಯಾಕಿದೆ ಅಂತ. ಯಾಕೆ ಅಷ್ಟೊಂದು ನಾಚ್ಕೊಳ್ತಿದ್ದೀರಾ, ಯಾಕೆ ಅಷ್ಟೊಂದು ಇದಾಗ್ತೀರ, ನನಗೆ ಅರ್ಥ ಆಗ್ತಿಲ್ಲ. ನೀವು ಹೇಳ್ತಿಲ್ವಲ್ಲ ಅಂತ, ಯಾಕೆ ಅಂತ. ನಿಮಗೆ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದ್ದು ಅದನ್ನು ಕೇಳ್ತಾ ಇದ್ದೀರಾ. ಸರ್ ಅದೊಂದು ಬರುತ್ತಲ್ಲ ಅದು ಅಂತ, ಏನು ಅದೇ ಅದು ಅಂದರೆ ಎಲ್ಲ ಗೊತ್ತು ನಿಮಗೆ. ಸರ್ ಯಾಕಿದೆ ಸರ್ ಅದು ಲಾಸ್ಟ್ ತನಕ? ಆ ಡೈಲಾಗ್ ಹೇಳಿದನಲ್ಲ, ರಿಯಲ್ ಅಂತ ಹೇಳ್ಬಿಡ್ತೀನಿ. ನನ್ನ ಇಂಟರ್ಪ್ರಿಟೇಷನ್ ಏನು ಅಂತ ಹೇಳ್ಬಿಡ್ತೀನಿ. ನಮ್ಮ ಪ್ರೀತಿಯ ಕೆಲ ವೀಕ್ಷಕರಂತೂ ಹೇಳ್ಬಿಟ್ಟಿದ್ದಾರೆ, ಲೋ ಅದು ನಿಮಗೆ ಕಂಡ್ರೋ ಮೀಡಿಯಾದವರಿಗಿರೋದು, ಜನರನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತೀರಿ ನೀವು ನೋಡಿ ಅವ್ರ ಇಂಟರ್ಪ್ರಿಟೇಷನ್ ನೋಡಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನನ್ನ ಇಂಟರ್ಪ್ರಿಟೇಷನ್ ಏನು ಅಂತ ಹೇಳಿದ್ರೆ, ಡಿಸ್ಟ್ರಾಕ್ಷನ್ ನಡುವೆನೂ ಕೂಡ ಫೋಕಸ್ ಮಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಅಂತ ನಾನು ಅರ್ಥ ಮಾಡ್ಕೊಂಡು. ನೋಡಿ ಎಲ್ಲ ಇದನ್ನ ಹೇಳ್ಬೇಕು ತಾನೆ, ಇದನ್ನ ನೀವು ಹೇಳ್ಬೇಕಷ್ಟೇ. ಅದು ಎರಡನೇದ್ರಲ್ಲಿ ಹೇಳಿದ್ದೀವಿ ನಾವು, ಪಾರ್ಟ್ 2 ಹೇಳಿದ್ರಲ್ಲ. ಇದು ನಂದೇ ಕ್ವಶನ್ ಕೇಳ್ತೀರ ಮತ್ತೆ? ಅದು ನನ್ನ ಇಂಟರ್ಪ್ರಿಟೇಷನ್. ನಿಮ್ಮ ಇಂಟರ್ಪ್ರಿಟೇಷನ್ ಏನು ಅಂತ? ನನ್ನ ಇಂಟರ್ಪ್ರಿಟೇಷನ್ನೇ ಸಿನಿಮಾ. ಆ ಸಿನಿಮಾ ಮಾಡಿರೋದೇ ನಿಮ್ಮ ಇಂಟರ್ಪ್ರಿಟೇಷನ್ ತಿಳ್ಕೊಳ್ಳೋಕ್ಕೋಸ್ಕರ, ಅಥವಾ ನೀವು ಹೇಳೋದಕ್ಕೋಸ್ಕರ, ನೀವು ಡಿಸ್ಕಸ್ ಮಾಡೋಕ್ಕೋಸ್ಕರ. ಪ್ಲೀಸ್ ಅನ್ಕೊಳ್ಳಿ, ಈ ಸಿನಿಮಾ ನಿಮ್ಮೊಳಗಿರೋ ವಿಚಾರನ ಸ್ವಲ್ಪ ಮಾತಾಡ್ಸೋಕ್ಕೋಸ್ಕರ ಮಾಡಿರೋ ಸಿನಿಮಾ ಅನ್ಕೊಳ್ಳಿ. ಗೊತ್ತಾಯ್ತು, ಈ ಪಾಯಿಂಟ್ ಗೊತ್ತಾಯ್ತು. ನೋಡಿ ನೀವೇ ಎಷ್ಟು ಚೆನ್ನಾಗಿ ಹೇಳಿದ್ರಿ, ಡಿಸ್ಟ್ರಾಕ್ಷನ್ ಮಧ್ಯೆ ನಾನು ಫೋಕಸ್ ಮಾಡಬೇಕು ಅಂತ. ಯಾರೋ ಒಬ್ರಿಗೆ ಅದು ಬದುಕನ್ನೇ ಚೇಂಜ್ ಮಾಡ್ಬಿಡೋದು ಹೇಳೋಕ್ಕಾಗಲ್ಲ ಅಲ್ವಾ, ನಮಗೆ ಗೊತ್ತಿಲ್ಲ. ಉಪೇಂದ್ರ ಸರ್ ಸುಮ್ಮನೆ ಏನೋ ಹಾಕಿ ಪರವಾಗಿಲ್ಲ ಅದೊಂಚೂರು ಇರುತ್ತೆ ಅಂತ ಹಾಕಿರೋದಿಲ್ಲ, ಅದಂತೂ ನಮಗೆ ಕ್ಲಾರಿಟಿ ಇದೆ. ಹಾಗಾಗಿ ಇಟ್ ಪ್ರೊವೋಕ್ಸ್ ಅಸ್ ಟು ಥಿಂಕ್ ಯಾಕೆ ಹಾಕಿರ್ಬೋದು ಅಂತ. ಅವಾಗ ನನಗೆ ಸಿಕ್ಕಿರೋ ಉತ್ತರ ಡಿಸ್ಟ್ರಾಕ್ಷನ್ ನಡುವೆ ಫೋಕಸ್ ಮಾಡಿ. ಸೂಪರ್ ಅಲ್ವಾ, ನಿಜವಾಗ್ಲು ಖುಷಿ ಆಗುತ್ತೆ. ನಿಜವಾಗ ಸಾರ್ಥಕ ಆಯಿತು ಅನ್ಸುತ್ತೆ ಆ್ಯಕ್ಚುಲಿ, ಏನೋ ಒಂದು ಹಾಕಿರೋದಕ್ಕೂ ಕೂಡ. ಓಕೆ ಸರ್, ಕಡೆಯದಾಗಿ UI ಮುಂದುವರೆದ ಭಾಗ ಬರುತ್ತಾ? ಯಾಕಂದ್ರೆ ಕ್ಲೈಮ್ಯಾಕ್ಸ್ ಬರಬೇಕು ಅನ್ನಿಸ್ತಾ? ಡೆಫಿನೆಟ್ಲಿ ಬರಬೇಕು ಅಂತ ಅನ್ನಿಸ್ತು. ಮುಗಿತಾ ಮೂವಿ ಅಂತ ನಾನು ಕಾಯ್ತಿದ್ದೀನಿ. ಕೆಲವೊಂದ್ಸಲಿ ಟೈಟಲ್ ಹೋದ್ಮೇಲೆ ಏನೊಂದು ಸ್ವಲ್ಪ ಹಾಕ್ತಾರಲ್ಲ, ಇನ್ನೊಂದು ಸ್ವಲ್ಪ ಮೂವಿ ಏನೋ ಒಂದು ಇನ್ನೊಂದ್ಸತಿ ಸಿನಿಮಾ ನೋಡಿ ಮತ್ತೆ ಕುತ್ಕೊಳ್ಳೋಣ, ಅವಾಗ ಕೇಳಿ. ಪ್ಲೀಸ್ ವಾಚ್ ಇಟ್ ಅಗೈನ್. ಹಾಂ ಸರ್. ಇಲ್ಲ, ಎಲ್ಲ ಡೈಲಾಗ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಾಂ ಸರ್. ಕೇಳಿಸ್ಕೊಂಡು ನೆಕ್ಸ್ಟ್ ನನ್ನ ಜೊತೆ ಇನ್ನೊಂದ್ಸತಿ ಕುತ್ಕೊಳ್ಳೋಣ. ಇಲ್ಲ ಸರ್, ಇದು ಇವಾಗಲೂ ಕೂಡ ಅಂದರೆ ಒಂದು ವಾರದಿಂದ ಥಿಂಕ್ ಮಾಡಿದಾಗಲೂ ಕೂಡ ನನಗೆ ಅನಿಸ್ತಿರೋದು ಪಾರ್ಟ್ 2 ಇನ್ನೊಂದೇನೋ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ, ಮಾಡಬೇಕು ಅಂತ ಅನಿಸುತ್ತೆ. ಆ ನಿರೀಕ್ಷೆ ಇದೆ ನಮಗೆ. ಅಥವಾ ಆ ಥರ ಲೆಕ್ಕಾಚಾರ ನಿಮಗಿದೆಯಾ ಹೇಗೆ ಅಂತ? ಅಥವಾ ಪಾರ್ಟ್ 2 ಅಲ್ಲದೆ ಹೋದರೂ ಕೂಡ ಇದರ ಕಂಟಿನ್ಯೂಟಿ ಥರ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇನಾದ್ರು ನೆಕ್ಸ್ಟ್ ಮೂವಿಲಿ ಹೇಳ್ತೀರಾ ಹೇಗೆ ಅಂತ ಸರ್? ಅದಕ್ಕೆ ನಾನು ಇನ್ನೊಂದ್ಸತಿ ನೋಡಿ ಸಿನಿಮಾ ಅಂತ ಹೇಳ್ತಾ ಇರೋದು. ಓಕೆ, ನೋಡ್ತೀವಿ. ಬಟ್ ನೀವು ಈಗ ಅಲ್ಲ, ಇನ್ನೊಂದ್ಸತಿ ನೋಡಿದ್ರ ಮೇಲೆ ಈ ಕ್ವಶನ್ ಕೇಳಿ ನಮಗೆ. ಪ್ಲೀಸ್ ವಾಚ್ ಇಟ್ ಅಗೈನ್. ಓಕೆ ಓಕೆ. ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ? ಉತ್ತರ ಸಿಗಲಿಲ್ಲ ಸರ್. ಸಿಗುತ್ತೆ, ನಿಮಗೆ ಸಿಗುತ್ತೆ. ನೀವು ಇನ್ನೊಂದ್ಸತಿ ನೋಡಿ. ಇದ್ರದ್ದು ಕಂಟಿನ್ಯೂಡ್ ವರ್ಷನ್ ಬರುತ್ತಾ ಇಲ್ವಾ ಅನ್ನೋದು ಇದೇ ಮೂವಿಲಿ ಸಿಗುತ್ತೆ ನಮಗೆ. ನಿಮಗೆ ಸಿಗುತ್ತೆ ಖಂಡಿತ. ಕರೆಕ್ಟಾಗಿ ನೋಡ್ರೆ ನೀವೇ ಹೇಳ್ತೀರಾ, ನಾನು ಕೂರಿಸ್ಕೊಂಡು ನೆಕ್ಸ್ಟ್ ಹೇಳ್ತೀರಿ. ನೀವು ಯಾಕೆ ಅವತ್ತಂಗೆ ಹೇಳಿದ್ರಿ ಇನ್ನೊಂದ್ಸತಿ ನೋಡಿ ಅಂತ. ಓಕೆ, ಈಗ ನೋಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಕೇಳಿ ಅಂತ. ಡೆಫಿನೆಟ್ಲಿ ಸರ್. ಪ್ರತಿ ಡೈಲಾಗ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕೇಳಿ ನೀವು ಹೇಳಬೇಕು. ಓಕೆ. ಅಲ್ಲ, ಆ್ಯಕ್ಚುಲಿ ಅದು ಹೆಂಗೆ ಸರ್, ಈಗ ಅದನ್ನು ನೀವು ಬಿಟ್ಟಿರೋದು ನಮ್ಮ ಇಂಟರ್ಪ್ರಿಟೇಷನ್ಗೆ. 100 ಜನ 100 ಥರ ಇಂಟರ್ಪ್ರಿಟ್ ಮಾಡ್ಕೋಬಹುದು. ಉಪ್ಪಿ ಸರ್ ತಲೆಯಲ್ಲಿ ಇದ್ರದ್ದು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡ್ಬೇಕಂತ ಇದೆಯಲ್ವಾ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಅದು 100% ಗೊತ್ತಾಗುತ್ತೆ. ಅದನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ ಅಲ್ಲಿ, ನೀವು ಕೇಳಿಸ್ಕೊಂಡಿಲ್ಲ ಕರೆಕ್ಟಾಗಿ. ಅದನ್ನು ಹೇಳಿದ್ದೀರಾ? ಹೇಳಿದ್ದೀನಿ. ಓಕೆ ಸರ್, ಹಾಗಾದ್ರೆ ನಾವು ಹುಡುಕಕ್ಕೆ ಟ್ರೈ ಮಾಡ್ತೀವಿ. ಹುಡುಕಿ ಅಥವಾ ಸುಮ್ಮನೆ ಇದು ಹುಳ ಬಿಡ್ತಿರೋದಲ್ಲ? ಇಲ್ಲ 100% ನೀವೇ ಹೇಳಿ. ನಿಜವಾಗ್ಲೂ ನೋಡಿ, ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಇದನ್ನು ಕ್ಲಾರಿಫೈ ಮಾಡ್ತೀನಿ. ನೋಡಿ ಹುಡುಕ್ತೀನಿ ನಾನು. ಹುಡುಕಿ ಕೂತ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ನಿಮ್ಗೆ ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ, ವಿತ್ ಡೈಲಾಗ್ ಹೇಳ್ತೀನಿ ನಾನು. ಓಕೆ, ಆ ಡೈಲಾಗ್ ಏನು ಹೇಳಿದ್ದೀನಿ ಅನ್ನೋದು ಹೇಳ್ತೀನಿ ನಾನು ನಿಮಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಉತ್ತಮವಾದ ಒಂದು ಕನ್ವರ್ಸೇಷನ್ ನಮಗೆ ನಿಮ್ಮ ಜೊತೆ ಮಾಡೋಕ್ಕೆ ಸಿಕ್ತು. ಥ್ಯಾಂಕ್ ಯು. ವೀಕ್ಷಕರ, ನೀವು ಕೂಡ ಅಷ್ಟೇ ವೀಕೆಂಡ್ ಬರ್ತಾ ಇರೋ ಟೈಮ್ನಲ್ಲಿ ಉಪ್ಪಿ ಇಂಟೆಲಿಜೆನ್ಸ್ನಲ್ಲಿ ನಾವೆಲ್ಲ ಆಲ್ರೆಡಿ ಅದರಲ್ಲಿ ಇಂಡಲ್ಜ್ ಆಗಿದ್ದೀವಿ. ನೀವು ಕೂಡ ಇಂಡಲ್ಜ್ ಆಗ್ತೀನಿ. ನಾನು ಹೋಗಿ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ, ನನಗೆ ತೋಚಿದ ಹಾಗೆ ಇದನ್ನು ನಾನು ಅರ್ಥ ಮಾಡ್ಕೋತೀನಿ ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಮೂವಿಗೆ ಹೋಗಿ ಅಂತ ಅವ್ರು ಹೇಳ್ತಾರೆ. ನೀವು ದಡ್ಡರಾಗಿದ್ದರೆ ಮಾತ್ರ ನೋಡಿ, ಇಫ್ ಯು ಆರ್ ಇಂಟೆಲಿಜೆಂಟ್ ಗೆಟ್ ಔಟ್ ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕಾರ್ಡ್ ಹೇಳಿ. ಇದೆರಡು ಹೇಳಿ ನಿಲ್ಲಿಸ್ಬೇಡಿ. ಹಾಂ ಸರ್. ನಿಜವಾದ ಬುದ್ಧಿವಂತರು ದಡ್ರ ಥರ ಕಾಣಿಸ್ತಾರೆ, ದಡ್ಡರುಗಳು ಬುದ್ಧಿವಂತರ ಎಗರಾಡ್ತಿರ್ತಾರೆ ಅನ್ನೋದನ್ನು ಹೇಳಿ. ಓಕೆ, ಈ ಪಾಯಿಂಟನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ ಸರ್. ನೀವು ನೋಡೇ ಇಲ್ಲ. ಬಟ್ ಉಪ್ಪಿ ಸರ್ ಹೇಳಿರೋದನ್ನೇ ನೀವು ಅದನ್ನು ಕೂಡ ಮಂಡಲ್ಲಿ ಇಟ್ಕೊಂಡು, ಅಲ್ಲಿ 2 ಕಾರ್ಡ್ ಅಲ್ಲ 4 ಕಾರ್ಡ್ ಇದೆ. ಓಕೆ, ನೀವು ಅದನ್ನ ನೋಡೇ ಇಲ್ಲ? ನೋಡಿದ್ದೀನಿ. ಮತ್ತೆ ಅದನ್ನ ನೋಡಿ ನೀವು ಹೇಗೆ ಹೇಳ್ತಾ ಇಲ್ಲ ಅಂತ. ಓಕೆ, ಉಪ್ಪಿ ಸರ್ ಇವಾಗ ಹೇಳಿರೋ ಪಾಯಿಂಟ್ ಇದೆಯಲ್ಲ, ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಂಡು
ಇದೊಂದು ಇಂಟೆಲಿಜೆನ್ಸ್. ಈಗ ಮನೇಲಿ ಒಂದು ಹಬ್ಬ ಮಾಡಿದಾಗ ಯಾವ ರೀತಿ ಡಯಟ್ ಎಲ್ಲ ಮರೆತು ತುಂಬ ರೀತಿಯ ತಿಂಡಿಗಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ತಿಂದು ಎಂಜಾಯ್ ಮಾಡ್ತೀವಲ್ಲ, ಆ ರೀತಿ ಉಪ್ಪಿ ಸರ್ ಫ್ಲೇವರ್ನ ಎಂಜಾಯ್ ಮಾಡೋಕ್ಕೆ ನೀವು ಥಿಯೇಟರ್ಗೆ ಹೋಗಿ ಅವರ ಈ ಹಿಂದಿನ ಸಿನಿಮಾಗಳ ನೆನಪು ಕೂಡ ನಿಮಗೆ ಇದ್ದೇ ಇರುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರಿ, ಜೊತೆಗೆ ನಿಮಗೆ ತೋಚಿದ ಹಾಗೆ ಇಂಟರ್ಪ್ರಿಟ್ ಮಾಡಿ ಪ್ರತಿಯೊಬ್ಬರು ಕೂಡ ಅಂತ ಹೇಳ್ತಾ, ಸರ್ ನೀವೇನಾದ್ರು ಹೇಳಕ್ಕೆ ಬಯಸ್ತೀರಾ ವೀಕ್ಷಕರಿಗೆ? ಇಲ್ಲಪ್ಪ, ಎಲ್ಲ ನೀವೇ ಹೇಳಿದ್ದೀರಾ ಆಲ್ಮೋಸ್ಟ್. ಅವರೇ ನಮಗೆ ಹೇಳ್ತಾರೆ ಇವಾಗ, ನಾನೇನು ಅವ್ರಿಗೆ ಹೇಳಲಿ. ಕಡೆದಾಗಿ ಅಷ್ಟೇ, ಇದು ನಿಮ್ಮನ್ನು ನೀವೇನು ಹೇಳ್ತೀರಾ ಕೇಳೋದಕ್ಕೋಸ್ಕರನೇ ಈ ಸಿನಿಮಾ ಮಾಡಿರೋದು ಅಷ್ಟೇ. ಈ ಸಿನಿಮಾ ನಾನು ಹೇಳೋದೆಲ್ಲ ಹೇಳಿದ್ದೀನಿ ಆ್ಯಕ್ಚುಲಿ ಪಿಕ್ಚರಲ್ಲಿ. ಸೊ ನಿಮಗಂತೂ ಅದೊಂದು ಮಾತು ಹೇಳ್ತೀನಿ, ಪಾರ್ಟ್ 2 ಮಾಡಬೇಕಾ ಅನ್ನೋದನ್ನು ನೀವು ಇನ್ನೊಂದು ಸಿನಿಮಾ ನೋಡಿ ನಾವಿಬ್ಬರು ಕೂತ್ಕೊಂಡೆ ಇದೇ ಥರ ಫೋನಲ್ಲಿ ಬೇಕಾದ್ರೂ ಮಾತಾಡ್ತೀನಿ ನಾನು ನಿಮ್ಮ ಹತ್ರ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.